ಇದು ಒಂದು ಹೊಸ ಹಾದಿ ಆಗ್ತದೆ. ಯಾಕಂದ್ರೆ ಇಷ್ಟು ದಿವಸ ಕನ್ನಡ ಚಿತ್ರರಂಗದಲ್ಲಿ ಸರ್ ತಂತ್ರಜ್ಞರಿಗೆ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ, ಅವರಿಗೆ ಬೆಲೆ ಸಿಗ್ತಾ ಇಲ್ಲ. ಬರೀ ನೀವು ಹೇಳಿದಾಗೆ ನಟ ನಟರಿಗೆ ಅಷ್ಟೇ ಒಂದು ವೇದಿಕೆ. ಈ ಒಂದು ಹೆಜ್ಜೆ ಏನಿದೆ ತುಂಬಾ ಒಳ್ಳೆಯದಾಗುತ್ತೆ. ಟೆಕ್ನಿಷಿಯನ್ಸ್ ಒಪ್ಕೊಳ್ಳೋಣ, ಬಟ್ ಅದರಲ್ಲೂ ಕೆಲವರು ಏನು ಕೆಲಸ ಮಾಡಿಲ್ಲ, ನಾನು ಟೆಕ್ನಿಷಿಯನ್ ಅಂತ ಹೇಳ್ತಾರೆ. ಕಂಟೆಂಟ್ ಇದ್ದು ಅಂದ್ರೆ ಅವನ ಹತ್ರ ಕೆಲಸ ಇದೆ, ಒಂದಲ್ಲ ಒಂದಿನ ಅವ್ನು ಹೊರಗಡೆ ಬಂದೇ ಬರ್ತಾನೆ ಅಂತವ್ರು ನಾವು ಹೇಳ್ತಾರೆ. ಸರ್, ಈಗ ಸದ್ಯಕ್ಕೆ ಚಿತ್ರೋದ್ಯಮದ ಪರಿಸ್ಥಿತಿ ಸರ್ ತುಂಬಾ ಖುಷಿ ಕೇಳಿ ಚಿತ್ರೋದ್ಯಮದ ಬೆಳವಣಿಗೆ ದೃಷ್ಟಿಯಿಂದ ಸರ್ ಅಂದ್ರೆ ಸಾಕಷ್ಟು ಹೆಚ್ಚಾಗ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಕೆಲವರು ಆರ್ಟಿಕಲ್ಗಳು ಬರೀತಾರೆ. ಅಂದ್ರೆ ಒಂದೆರಡು ಸಿನಿಮಾಗಳು ಹಿಟ್ ಆಗುತ್ತೆ, ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ಲೋ ಬಜೆಟ್ ಸಿನಿಮಾಗಳು ಅಷ್ಟೊಂದು ಗಳಿಕೆ ಮಾಡದಿದ್ರೆ ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿ ಯಾರೋ ಗಂಭೀರ ಆಗ್ತಾ ಹೋಗುತ್ತಾ ಅನ್ನೋ ಚರ್ಚೆ ಇದೆ ಸರ್. ನಾನು ಅದ್ರಲ್ಲಿ ಸ್ವಾರ್ಥ ಸರ್, ನನ್ನ ಸಿನಿಮಾನ ಮಾತ್ರ ನಾನು ಇನ್ನೊಬ್ರಿಗೆ ಹೇಳ್ಕೊಡೋಷ್ಟು ದೊಡ್ಡ ನಾನಲ್ಲ. ಒಟ್ಟಾರೆಯಾಗಿ ಚಿತ್ರೋದ್ಯಮದ ಬೆಳವಣಿಗೆ ಬಗ್ಗೆ ಸರ್ ಒಂದು ಸಿನಿಮಾ ಇಟ್ಕೊಟ್ರೆ ಚಿತ್ರೋದ್ಯಮ ಬೆಳೆಯುತ್ತೆ ಸರ್. ಅದು ಯಾವ್ದೇ ದೊಡ್ಡದಾಕೋ ಚಿಕ್ಕ ಸರ್. ಅದು ಪೂರ್ವಕವಾಗಿ ಒಂದು ಪ್ರಶ್ನೆ ಸರ್. ಅಂದ್ರೆ ಇದು ನೆಗೆಟಿವ್ ಪಾಸಿಟಿವ್ ಅನ್ನೋದಕ್ಕಿಂತ ಒಂದು ಚಿತ್ರೋದ್ಯಮದ ಪ್ರಶ್ನೆ ಅಷ್ಟೇ. ಅಂದ್ರೆ ಮೊದಲೆಲ್ಲ ಹೆಚ್ಚೆಚ್ಚು ಸಿನಿಮಾ ಮಾಡಬೇಕು ಅನ್ನೋಂತ ಒಂದಿತ್ತು. ಅಂದ್ರೆ ಸ್ಟಾರ್ಗಳು ಹೆಚ್ಚು ಸಿನಿಮಾಗಳನ್ನ ಮಾಡಿದಾಗ ಅದರ ಜೊತೆಯಲ್ಲಿ ಸಣ್ಣ ಸಿನಿಮಾಗಳಿಗೆ ಜನ ಥಿಯೇಟರ್ಗೆ ಬಂದವರು ಆ ಫ್ಲೋನಲ್ಲೇ ಸಣ್ಣ ಸಿನಿಮಾಗಳನ್ನು ಕೂಡ ನೋಡ್ತಾರೆ ಅನ್ನೋದು ಒಂದು ಅದಕ್ಕೆ ಆ ಸಕ್ಸಸ್ ರೇಟ್ ಕೂಡ ನಾವು ಹಿಂದಿಂದ ನೋಡಿದಾಗ ಅದು ಪೂರಕವಾಗಿ ಕಾಣುತ್ತೆ. ಇತ್ತೀಚಿನ ದಿನಗಳಲ್ಲಿ ಒಬ್ರು ಅಂತಲ್ಲ, ಅಂದ್ರೆ ಹೀರೋಗಳೆಲ್ಲ ಒಂದು ಕಡೆ ದೊಡ್ಡ ಹೀರೋಗಳು ಸಿನಿಮಾ ಮಾಡೋದು ಕಮ್ಮಿ ಆಗ್ತಿರೋದ್ರೆ ಥಿಯೇಟರ್ಗಳಿಗೆ ಸಣ್ಣ ಸಿನಿಮಾಗಳು ಬಂದು ಅಲ್ಲಿ ನಿಲ್ಲೋದು ಕಷ್ಟ ಆಗ್ತಿದೆ. ನಾವು ಬಹಳಷ್ಟು ಥಿಯೇಟರ್ಗಳು ನೋಡ್ತಾ ಇದ್ವಿ, ಎಲ್ಲ ಕಡೆ ನೋಡಿದೆ ಸರ್. ಎಷ್ಟು ದಿನ ಆಯ್ತು ನೀವು ಲಾಸ್ಟ್ ಯಾವ್ದೋ ಪೋಸ್ಟ್. ಸೊ ಏನಾಗುತ್ತೆ, ನಾನು ನನ್ನ ಉದ್ದೇಶ ಆಗ್ಬೋದು. ಈಗ ನಾನು ಆಕ್ಚುಲಿ ಹೇಳಿದ್ದೆ ಅವತ್ತು ಯಾವುದು ನಾವು 5ನೇ ದಿನ ರಿಲೀಸ್ ಕೊಡ್ಬೇಕು, ಅಕ್ಟೋಬರ್ಗೆ ನಾನು ಬಂದೇ ಬರ್ತೀನಿ. ಖಂಡಿತ ಇವತ್ತು ಆ ಸ್ಪೀಡಲ್ಲೇ ನಾನು ಓದಿದ್ದೆ. ಆಲ್ಮೋಸ್ಟ್ ಒಂದು 70% ಸಿನಿಮಾ ಮುಗಿದು ಕೈ ಮುಗಿದು. ಈಗ ಈ ಪರಿಸ್ಥಿತಿಲಿ ಈಗ ನಾನು ಅವತ್ತು ಅದನ್ನೇ ಈಗ ಇನ್ನೊಂದ್ಸಲ ಮಾಡಿದಾಗ ಹೇಳ್ಬೇಕು ಅನ್ಕೊಂಡಿದ್ದೆ. ಈಗ ಲೇಟ್ ಆಯ್ತು. ಈ ತರ ಸಿಚುವೇಶನ್ ಡಿಫ್ರೆಂಟ್, ಅದಕ್ಕೆ ಏನು ಮಾಡಕ್ಕೆ ಒಂದ್ಸಲ ಸಿನಿಮಾ ಬರ್ದಾಗ ಒಂದೇನಾಗುತ್ತೆ, ಥಿಯೇಟರ್ ರನ್ನಿಂಗ್ ಅಲ್ಲಿ ಇದ್ದಾಗ ಇದಾಗುತ್ತೆ, ಇಲ್ಲ ಅವ್ರು ಮೇಂಟೆನೆನ್ಸ್ ಕಾಸು ಆಗ್ತದೆ. ಎಕ್ಸಾಕ್ಟ್ಲಿ. ನಾನು ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಬಸವೇಶ್ವರ ನಗರದಿಂದ ಬರುವಾಗ ನವರಂಗ್ ಥಿಯೇಟರ್ ಯಾವಾಗಲೂ ಜನ ಇರ್ತಾರೆ. ದೊಡ್ಡ ದೊಡ್ಡ ಸಿನಿಮಾಗಳು ಲಾಸ್ಟ್ 2 months ಇಂದ ಆ ಥಿಯೇಟರ್ ಜನನೇ ಇಲ್ಲ. ಅಂದ್ರೆ ಆತರ ಬಹಳಷ್ಟಿದೆ ಎಕ್ಸಾಂಪಲ್ಸ್. ಅಂದ್ರೆ ಹಂಗಾದಾಗ ಥಿಯೇಟರ್ಗಳು ನಡೆಯೋದು ಹೇಗೆ? ಥಿಯೇಟರ್ಗಳೇ ಇಲ್ಲ. ಈ ಸಿನಿಮಾದ ಮೂಲಕ ಒಂದು ರೆವಲ್ಯೂಷನ್ ಅಂತಾನೆ ಹೇಳ್ಬೋದು ಕನ್ನಡ ಚಿತ್ರರಂಗದ ಮಟ್ಟಿಗೆ. ಸೊ ಅದೇ ರೀತಿಯಾಗಿ ನಮ್ಮ ಇಂಡಸ್ಟ್ರಿಯಲ್ಲಿ ಇರುವಂತಹ ನೀವು ಸೇರಿದಾಗೆ ನಟರುಗಳು ಚಿತ್ರಮಂದಿರದ ಉಳಿವಿಗೆ ಅಂದ್ರೆ ಮುಚ್ಚೋಗ್ತಾ ಇರುವಂತಹ ಚಿತ್ರಮಂದಿರಗಳನ್ನ ಹ್ಯಾಂಡ್ ಓವರ್ ಪಡ್ಕೊಂಡು ಮಾಡುತ್ತಾ ಆ ತರದ ಒಂದು ಆಲೋಚನೆ ಇದ್ರು ಅಟ್ಲೀಸ್ಟ್ ಬೇರೆ ತರದ ಏನಾದ್ರು ಆಲೋಚನೆಗಳು. ಈಗ ನೀವು ಕೇಳಿದ್ರಲ್ಲ, ನೀವೆಲ್ಲ ಸಿಂಗಲ್ ಥಿಯೇಟರ್ ಒಂದೇ ಸಿಂಗಲ್ ಥಿಯೇಟರ್ ಐತೆ, ಮಾಲ್ಗಳೇ ಮುಚ್ಚಿಬಿಡೋದು ಸರ್. ಮಾಲ್ಗಳಲ್ಲಿ ಥಿಯೇಟರ್ ಮುಚ್ಚೋದು ಎಲ್ಲಾರು ಒಂದು ಯೂನಿಟಿ ಮಾಡಿ ಏನಾರು ಮಾಡಿದ್ರೆ ಈಗ ಬೆರಳಿಕೆ ಇಲ್ಲ. ನಿಮ್ಮ ಅನಿಸಿಕೆ ತಪ್ಪಲ್ಲ, ಕರೆಕ್ಟ್. ಆದ್ರೆ ನಿಮ್ಮ ಪಾತ್ರ ತುಂಬಾ ದೊಡ್ಡದಾಗಿದೆ. ಆಸ್ ಎ ಪ್ರೊಡ್ಯೂಸರ್ ಆಗಿ ಹೇಳ್ತೀನಿ, ಒಂದು ಮಾಧ್ಯಮದ ಪಾತ್ರ ತುಂಬಾ ದೊಡ್ಡದಾಗಿದೆ. ಯಾವ ತರ ನೀವು ಈಗ ಹೇಳಿದ್ರೆ ಚಿತ್ರಮಂದಿರ ಮುಚ್ಚೋಗ್ತಾ ಇದೆ, ಚಿತ್ರಮಂದಿರ ಜನ ಬರ್ತಾ ಇಲ್ಲ ಅನ್ನೋದನ್ನ ನನ್ನ ಪ್ರಕಾರ ಇವತ್ತು ನನ್ನ ಆದಂತ ಎಕ್ಸ್ಪೀರಿಯನ್ಸ್ 2 ಚಿತ್ರ ಇವತ್ತಿನ ಹಿಂದೆ ಬಿಟ್ಬಿಡಿ, ಒಂದು ಮಾರ್ನಿಂಗ್ ಶೋ ಆಗಿ ಅರ್ಧ ಗಂಟೆ ಆಗಂಗಿಲ್ಲ, ಎಲ್ಲ ಒಂದು 100 ಚಾನಲ್ ಬರ್ತಾ ಇರ್ತದೆ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರ್ತದೆ. ಸೊ ಇಷ್ಟು ಪ್ರಾಬ್ಲಮ್ಗಳನ್ನ ಒಬ್ಬ ಪ್ರೊಡ್ಯೂಸರ್, ಒಬ್ಬ ಹೀರೋ ಆಗ್ಬೋದು, ಒಬ್ಬ ಡೈರೆಕ್ಟರ್ ಆಗ್ಬೋದು, ಎಷ್ಟು ಜನರ ಶ್ರಮ, ಅರ್ಧ ಗಂಟೆಯಲ್ಲಿ ಲಕ್ಷಾಂತರ ಜನ ಫ್ರೀಯಾಗಿ ನೋಡ್ತಾ ಇರ್ತಾರೆ. ನಾನು ಮಾಧ್ಯಮದ ಮಿತ್ರರಲ್ಲಿ ಎಷ್ಟೋ ಸರಿ ನಾನು ಕೇಳ್ಕೊಂಡಿದ್ದೀನಿ, ಒಂದು ಚಿತ್ರರಂಗ ನೀವು ನಿಮ್ಮ ಕೊಡುಗೆ ಕೊಡಿ ನಮಗೆ. ಕೆಳಗೆ ಒಂದು ಸ್ಕ್ರಾಲ್ ಮಾಡಿ, ಬೇರೆ ಸುಮಾರು ಮಾಡ್ತಾ ಇರ್ತೀರಾ ಪೈರಸಿ ಹಾಗೂ ಈ ತರ ಚಿತ್ರಗಳನ್ನ ಚಿತ್ರಮಂದಿರದಲ್ಲೇ ಬಂದು ನೋಡೋದಕ್ಕೆ ಸಹಾಯ ಮಾಡಿ, ಇಲ್ಲ ಸಂಪರ್ಕ ಆ ಥರದ್ದು ಏನೋ ಆ ಥರದ್ದೊಂದು ನಿಮ್ಮ ಕಡೆಯಿಂದ ನಮಗೆ ಇವತ್ತೆಲ್ಲ ನಾನು ಸುಮಾರು ಸರಿ ಹೇಳಿದ್ದೀನಿ, ಮಾಧ್ಯಮದ ಮಿತ್ರರಿಗೆ ಇದೊಂದು ಕೋರಿಕೆ. ನನಗೆ ಪೈರಸಿ ಸಿಕ್ಕಿದಾಗ ಅದನ್ನ ಯಾವ ರೀತಿ ಇವಾಗ ಬೇರೆ ಕ್ರೈಮ್ ನಡೆದಾಗ ಯಾವ ರೀತಿ ನೀವೆಲ್ಲ ಅಲರ್ಟ್ ಆಗಿ ಯಾವ ರೀತಿ ಇದು ಮಾಡ್ತೀರಾ, ಅದೇ ತರ ಚಿತ್ರರಂಗನ ಬೆಳೆಸಬೇಕು, ಉಳಿಸಬೇಕು ಅಂದ್ರೆ ಇವತ್ತಿನ ಪರಿಸ್ಥಿತಿ ಅದೇ ತುಂಬಾ ಮುಖ್ಯವಾಗಿ ಮಾಧ್ಯಮದ ಮಿತ್ರರು ದಯವಿಟ್ಟು ಇದನ್ನ ಮಾಡಬೇಕು. ಸರ್, ಇದಕ್ಕೆ ಪೂರಕವಾಗಿ ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ಓದ್ತಿದ್ದೆ. ತೆಲುಗು ಇಂಡಸ್ಟ್ರಿಯಲ್ಲಿ ದಿಲ್ರಾಜ್ ಒನ್ ಆಫ್ ದ ಫೇಮಸ್ ರೆನಾಲ್ಡ್ ಪ್ರೊಡ್ಯೂಸರ್, ಅವರು ಸೇಲ್ ಆಗದೆ ಇರ್ತಕ್ಕಂಥ ಒಂದಷ್ಟು ಲೋ ಬಜೆಟ್, ಕಡಿಮೆ ಬಜೆಟ್ ತೆಲುಗು ಸಿನಿಮಾಗಳಿಗೆ ಒಂದು ವೇದಿಕೆ ಮಾಡಿಕೊಡ್ತಿದ್ದಾರೆ, ಒಂದು ಸ್ಪೆಷಲ್ OTT ಮಾಡ್ತಿದ್ದಾರೆ. ಅವರು
ವ್ಯೂವರ್ಸ್ಗೆ 10 ರೂಪಾಯಿ 20 ರೂಪಾಯಿ ಬೇಸ್ ಮೇಲೆ ಬಿಡೋದು, ಪೇಯ್ಡ್ ಮಾಡಿ ನೋಡೋದು. ಇಲ್ಲೂ ಮಾಡ್ತಾವ್ರ ಆತರ, ಸುಮಾರು ಇಲ್ಲೂ ಇದಾರೆ ಆತರ. ಇವಾಗ ಯಾವ್ಯಾವ ಚಿಕ್ಕ ಪಿಕ್ಚರ್ಗಳಿಗೆಲ್ಲ ಅದನ್ನ ಆ ಪ್ಲಾಟ್ಫಾರ್ಮ್ ಅಲ್ಲಿ ಹೋದಾಗ ಆ ಚಿತ್ರದ ಗಳಿಕೆ ಎಷ್ಟಾಗುತ್ತೋ ಅದ್ರ ಪರ್ಸೆಂಟೇಜ್ ಅವ್ರಿಗಿಷ್ಟು, ಮಾಧ್ಯಮ ಅಂದ್ರೆ ಆ ಒಂದು ಚಾನಲ್ ಇಷ್ಟು. ಕಲಾವಿದ ಸಂಘದ ವತಿಯಿಂದ ಅಥವಾ ನೀವು ಇನಿಷಿಯೇಟಿವ್ ತಗೊಂಡು, ಯಾಕಂದ್ರೆ ನೀವು ಎಲ್ಲಾ ಇಂಡಸ್ಟ್ರಿಗಳಲ್ಲೂ ಸಿನಿಮಾಗಳು ಮಾಡುವಂತವ್ರು, ನಿಮ್ಗೆ ಗೊತ್ತಿದೆ ಹಂಗಾಗಿ. ಬಟ್ ಇಲ್ಲಿ ಮಾಡಕ್ ಕಷ್ಟ ಆಗುತ್ತೆ. ಆಲ್ರೆಡಿ ಚಾನಲ್ಸ್ ಇದೆಯಲ್ಲ. ಇವಾಗ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿ ಮಾಡೋ ಬದಲು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಚಾನಲ್ಸ್ ಇದೆಯಲ್ಲ, ಸೊ ಅಲ್ಲಿ ಕೊಟ್ಟರೆ ನನ್ನ ಹತ್ರನೇ ಆಗ್ಬೇಕಿದು ಅಂತ ಅನ್ಕೊಳ್ಳೋದು ತಪ್ಪು. ನಾವು ಹೆಂಗೋ ಒಬ್ಬ ಚಿತ್ರದ ನಿರ್ಮಾಪಕನಿಗೆ ದುಡ್ಡಾಗಬೇಕು. ಸೊ ಆಲ್ರೆಡಿ ಪ್ಲಾಟ್ಫಾರ್ಮ್ ಡೆವಲಪ್ ಆಗಿರೋದು, ಎಸ್ಟಾಬ್ಲಿಷ್ ಆಗಿರೋದಿದೆ. ಆ ಪ್ಲಾಟ್ಫಾರ್ಮ್ ಅಲ್ಲಿ ಕೊಟ್ಟಾಗ ಅವ್ರಿಗೆ ಕೊಟ್ಟದ್ದು ನೆಕ್ಸ್ಟ್ ಡೇ ಇಂದ ದುಡ್ಡು ಬರುತ್ತೆ ಅವ್ರಿಗೆ. ಇವಾಗ ನಾನು ಅದೇ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಸ್ಟಾರ್ಟಿಂಗ್ ಇಂದ. ಇಲ್ವೇ ಇಲ್ಲ ಅನ್ನೋದಾದ್ರೆ ನೀವು ಹೇಳಿದ್ ಕರೆಕ್ಟ್, ಮಾಡಬೇಕಾಗುತ್ತೆ. ಬಟ್ ಇದೆ, ಓಪನ್ ಇದೆ ಅಂತ ಪ್ಲಾಟ್ಫಾರ್ಮ್ ತುಂಬಾ ಇದೆ. ಆ ಥರ ಕಟ್ಟಡ ವಿಚಾರಕ್ಕೆ ಬಂದ್ರೆ ಸರ್, ರಿಮೇಕ್ ರೈಟ್ಸ್ ಅಥವಾ ಡಬ್ಬಿಂಗ್ ರೈಟ್ಸ್ ಪರಭಾಷೆಗಳಿಗೆ ಅದು ಯಾವ ಹಂತದಲ್ಲಿ? ಅಲ್ಲ, ಇವಾಗ ನಿಮ್ಗೆ ಗೊತ್ತಲ್ವಾ, ಈ OTT ಬಂದ್ಮೇಲೆ ನೋ ರಿಮೇಕ್ ನೋ ಡಬ್ಬಿಂಗ್. ಡಬ್ಬಿಂಗ್ ಅಲ್ಲಿ 100% ಇರುತ್ತೆ. ಕೆಲವು ಇವಾಗ ನಾವು ಡಬ್ಬಿಂಗ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಎಲೆಕ್ಷನ್ ಆದ್ಮೇಲೆ ಬಿಡುಗಡೆ ಮಾಡಬೇಕು ಅಂತ, ತೆಲುಗು ತಮಿಳ್ ಆ ಥರ. ಕಾರ್ ಕೊಡು ಕಾನ್ಸೆಪ್ಟ್ ದರ್ಶನ್ ಸರ್ದಾರ್, ತರುಣ್ ಸರ್ದಾರ್, ರಾಕ್ಲಿನ್ ಸರ್ ಏನ್ ಹೇಳ್ತೀವಿ ಸರ್ ನಿರ್ಮಾಪಕರ ಈ ಒಂದು ನಿರ್ಧಾರಕ್ಕೆ? ಬಹಳ ಒಳ್ಳೆಯದು. ಅವ್ರು ಹುಡುಗಿಸ್ತಾರೆ ಮಾಸ್ಟರ್ ಸರ್, ಜಡೆ ಸರ್ ಅಂತ ಹೇಳೋಣ. ಈಗ ಸ್ಟೈಲಿಂಗ್ ಇಟ್ಕೊಂಡು ಡ್ರೈವ್ ಮಾಡ್ತಾರೆ. ನಾನು ಫಸ್ಟ್ ಕ್ವಶನ್ ಅದೇ ಕೇಳಿ ಸರ್. ಕಾರ್ ಐಡಿಯಾ ಅಂತ ನಿಮ್ದೇ ಇರ್ತಿದೆ, ರಾಕ್ಲೈನ್ ಸಾರ್ ಕಡೆ ಖುಷಿ ಆಗುತ್ತೆ. ನನಗೆ ರಾಕ್ಲೈನ್ ಸಾರ್ ಸಂಸ್ಥೆ ಯಾವಾಗಲೂ ತುಂಬಾ ಮುಖ್ಯ. ಯಾಕೆ ಅಂದರೆ ನಾನು ಫಸ್ಟ್ ಟೈಮ್ ಸಿನಿಮಾ ಅಂದ್ರೆ ಗೊತ್ತಿರಲಿಲ್ಲ. ಸೊ ಇಲ್ಲಿ ನಾನು ಆಕ್ಟಿಂಗ್ ಅಂತ ಊರಿಂದ ಬಂದಿದ್ವಿ, ಸಿನಿಮಾಗೆ ಸೇರೋದು ಗೊತ್ತಿಲ್ವಲ್ಲ. ಫಸ್ಟ್ ಟೈಮ್ ನನಗೆ ದುನಿಯಾ ವಿಜಯ್ ಅವರು ದೇವರು ಅಂತ ಒಂದು ಸಿನಿಮಾದಲ್ಲಿ ಸಾರ್ ಬ್ಯಾನರ್ ಅದರಲ್ಲಿ ಒಂದು ಪಾತ್ರ ಕೊಡಿಸಿದ್ರು. ಆವಾಗ ನಾನು ಫಸ್ಟ್ ಟೈಮ್ ಇಂಡಸ್ಟ್ರಿಯಲ್ಲಿ ನೋಡಿದೆ 200 ರೂಪಾಯಿ ಕನ್ವೆನ್ಸ್, ಅದು ರಾಕ್ಲೈನ್ ಸಾರ್ ಕಡೆಯಿಂದ. ಸೊ ಆ ಸಂಸ್ಥೆಗೆ ತಿರ್ಗಾ ನಾನು ಡೈಲಾಗ್ ರೈಟರ್ ಆಗಿ ನನಗೆ ತರುಣ್ ಸಾರು ಮತ್ತೆ ಜಡೇಶ್ ಸರ್ ಕರ್ಕೊಂಡು, ನನಗೆ ತರುಣ್ ಸರ್ ಬರ್ಸೋವಾಗ ಅಷ್ಟು ಗೊತ್ತಾಗ್ಲಿಲ್ಲ, ಏನಕ್ಕೆ ಇಷ್ಟು ಬರ್ಸ್ತಾವೆ ಅಂತ. ಸೊ ಆಮೇಲೆ ಇವತ್ತಿನ ದಿನ ಗೊತ್ತಾಗ್ತಾ ಇದೆ. ಮತ್ತೆ ಜನ ರಿಸೀವ್ ಮಾಡ್ಕೊಂಡಿದ್ರು, ಎಸ್ಪೆಷಲಿ ರೈತರು. ಅವ್ರ ಸಬ್ಜೆಕ್ಟು, ಅವ್ರ ಮಾತು ಅಂತ ಹೇಳಿದಾಗ ಅವ್ರು ಯಾವತ್ತೂ ಕೈ ಹಿಡಿತಾರೆ. ಸೊ ನಾವು ಯಾವುದೇ ಸಕ್ಸಸ್ ಮತ್ತೊಂದನ್ನು ಅವ್ರಿಗೆ ಅರ್ಪಿಸ್ತಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಮೊನ್ನೆ ಎಲೆಕ್ಟ್ರಿಕ್ ಬೈಕ್ ತಗೊಂಡ್ಬಿಟ್ಟೆ, ನಿಜವಾಗ್ಲು 1 ಮಂತ್ ಬ್ಯಾಕ್. ಎಲ್ರಿಗೂ ನಮಸ್ಕಾರ. ಇವತ್ತು ಮುಖ್ಯವಾಗಿ ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದ್ರೆ ತುಂಬಾ ಲೇಟಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನ ಬರಕ್ಕೆ ಕೇಳಿದ್ದೆ. ಸೊ ನೀವು ಎಲ್ಲರೂ ಬಂದಿರೋದಕ್ಕೆ ತುಂಬಾ ತುಂಬಾ ಕೃತಜ್ಞತೆ ಸಲ್ಲಿಸ್ತೇನೆ. ಎಲ್ರಿಗೂ ಶಾಕಿಂಗ್ ಅನಿಸುತ್ತೆ. ಎಲ್ಲ ಬರ್ತಾ ಇದ್ದೀವಿ, ಏನು ಸಸ್ಪೆನ್ಸ್ ಏನು ಶಾಕಿಂಗ್ ಏನು ಅಂತೆಲ್ಲ ಕೇಳ್ತಾ ಇದ್ದೆ. ಚಿತ್ರ ಮಾಡೋದೊಂದೇ ನಮ್ಮ ಕೆಲಸ, ಇನ್ನೇನು ಇಲ್ಲ, ಬೇರೆ ಇನ್ನೇನು ಗೊತ್ತಿಲ್ಲ ನಮಗೆ. ಸೊ ಚಿತ್ರ ಮಾಡಿದ್ವಿ. ಸೊ ಆ ಚಿತ್ರನ ಜನಗಳು ಮತ್ತೆ ಡಿ ಬಾಸ್ ಸೆಲೆಬ್ರಿಟೀಸು ಎಲ್ಲ ಸೇರಿ ಕನ್ನಡ ರಾಜ್ಯದಲ್ಲಿ ಎಲ್ಲ ಚಿತ್ರಪ್ರೇಮಿಗಳು ಕಾಟೇರ ಚಿತ್ರನ ದೊಡ್ಡ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಸೊ ಅದೊಂದು ತುಂಬಾ ದೊಡ್ಡ ಸಂತೋಷ ನಮ್ಮೆಲ್ಲರಿಗೂ. ಸೊ ಮುಖ್ಯವಾಗಿ ಒಂದು ಚಿತ್ರ ಚೆನ್ನಾಗಿದೆ ಅನ್ನೋ ಒಂದು ಮಾತು ಬರಬೇಕು ಅಂದ್ರೆ ಎಲ್ಲ ಅಂಶಗಳು ಚೆನ್ನಾಗಿರ್ಬೇಕು. ಒಂದು ಸೂಪರ್ ಡೂಪರ್ ಹಿಟ್ ಆಗಬೇಕು ಅಂದ್ರೆ ಇನ್ನೂ ಅದರ ಡೆಪ್ತ್ ಅಂತ ಏನ್ ಹೇಳ್ತೀವಿ, ಒಂದು ಕತೆ ವಿಷಯ ಆಗ್ಬೋದು, ಆ ಕತೆಗೆ ಸೂಕ್ತವಾದಂತ ಸಂಭಾಷಣೆ ಆಗ್ಬೋದು, ಹಂಗೆ ಒಂದೊಂದು ಜೋಡಿಸ್ಕೊಂಡು ಹೋಗ್ತಾ ಇದ್ರೆ ಎಲ್ಲಾನು ಒಂದು ಚಿತ್ರಕ್ಕೆ ಬೇಕಾದಂತ ಅಂಶಗಳು ತುಂಬಾ ಮುತ್ತಿನಂಗೆ ಪೋಣಿಸಿರೋಂತ ಒಂದು ಮುತ್ತಿನ ಹಾರ ಆಗ್ಬೇಕು. ಇಲ್ಲ ಆ ತರದ ಒಂದು ದೊಡ್ಡ ಸಕ್ಸಸ್ ಆಗಬೇಕು ಅಂದ್ರೆ ಇವೆಲ್ಲ ತುಂಬಾ ಮುಖ್ಯವಾಗಿ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡುವಂತ ಒಂದು ಚಿತ್ರನ ಎಲ್ಲರೂ ಮಾಡ್ತಾರೆ. ಬಟ್ ಈ ಚಿತ್ರ ಆಗಿ ಬಂತು ಅಂತ ನಾನು ಹೇಳ್ತೀನಿ. ಸೊ ಆ ವಿಷಯದಲ್ಲಿ ಒಬ್ಬ ರೈಟರ್ ಅನ್ನೋದು, ಡೈರೆಕ್ಟರ್ ಅನ್ನೋದು, ಒಬ್ಬ ಡೈಲಾಗ್ ರೈಟರ್ ಅನ್ನೋದು, ಒಬ್ಬ ಸ್ಟೋರಿ ರೈಟರ್ ಅನ್ನೋದು, ಸೊ ಎಲ್ಲರೂ ತುಂಬಾ ಮುಖ್ಯ ಆಗ್ತಾರೆ. ಹಾಗೆ ನಾಯಕ ನಟ ದರ್ಶನ್ ಅವರು ಸಾಕು, ನೀವು ಮಾಡಿರೋ ಆಕ್ಟಿಂಗ್ ನ ಎಲ್ಲರೂ ಹೊಗಳ್ತಾರೆ, ಅದಕ್ಕಿಂತ ಇನ್ನೇನು ಬೇಕು. ಪ್ರೊಡ್ಯೂಸರ್ ಕ್ಲಾಸಕ್ಕೆ ನಾವು ಆಕ್ಟ್ ಮಾಡ್ತೀವಿ. ಎಲ್ಲರೂ ಆಗ್ತಾರೆ ಪಾಪ.
ನೀವು ಆಕ್ಟ್ ಮಾಡ್ತೀರಾ, ಆ ಕತೆ ತುಂಬಾ ಮುಖ್ಯ ಆಗುತ್ತೆ. ಆ ಪಾತ್ರ ಅನ್ನೋದು, ಆ ಕತೆ ಒಂದು, ಆ ಕತೆಗೆ ತಕ್ಕನಂಗೆ ಒಬ್ಬ ಹೀರೋಗೆ ಸಿಕ್ಕುವಂತ ಒಂದು ಕ್ಯಾರೆಕ್ಟರ್ ಅಂತೀವಲ್ಲ, ಪಾತ್ರ ಅಂತೀವಲ್ಲ, ಅದು ತುಂಬಾ ವಿಭಿನ್ನವಾಗಿರುವಂತದ್ದು ಸಿಗೋದು ತುಂಬಾ ಅಪರೂಪ. ಅದೆಲ್ಲ ಚಿತ್ರದಲ್ಲೂ ಒಂದೊಂದು ಪ್ರಯತ್ನ ಮಾಡ್ತಾ ಇರ್ತೀವಿ ಎಲ್ಲರೂ. ಸೊ ಅದು ಮಾಡೋ ಸಂದರ್ಭದಲ್ಲಿ ಈ ಚಿತ್ರದಲ್ಲಿ ದರ್ಶನ್ ಅವರಿಗೆ ಈ ತರ ಒಂದು ಪಾತ್ರ ಸಿಕ್ಕಿರೋದು ನಿಜವಾಗಲೂ ನಾನಲ್ಲ, ನಮ್ಮ ಚಿತ್ರತಂಡ ಅಲ್ಲ, ಇಡೀ ಕರ್ನಾಟಕದ ಜನತೆ, ಇಡೀ ಚಿತ್ರಪ್ರೇಮಿಗಳು ತುಂಬಾ ಇಷ್ಟಪಟ್ಟು ಅವರಿಗೆ ಹಲವಾರು ಬಿರುದುಗಳನ್ನ ಕೊಟ್ಟಿದ್ದಾರೆ. ಅದೆಲ್ಲರಿಗೂ ಗೊತ್ತಿರುವಂತ ವಿಷಯ. ಸೊ ಈ ಒಂದು ಸಂತೋಷ ಸಂದರ್ಭದಲ್ಲಿ ಮೂಲವಾಗಿ ಇಂಥ ಒಂದು ದೊಡ್ಡ ಸಕ್ಸಸ್ ಆಗಬೇಕು ಅಂದ್ರೆ ಯಾರ್ಯಾರ ಕಾರಣ ಅನ್ನೋದನ್ನ ನಾವು ಮಾತಾಡ್ಕೊಂಡಾಗ ಕತೆ ಬರೆದವ್ರು ತುಂಬಾ ಮುಖ್ಯ ಆಗ್ತಂತೀವಿ. ಯಾಕಂದ್ರೆ ನಮ್ಮಲ್ಲಿ ಕತೆ ಬರೆಯೋರು ತುಂಬಾ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಈಗ ಒಂದು ಒಳ್ಳೊಳ್ಳೆ ಕತೆಗಳು ಸಿಗಬೇಕು ಅಂತ ಎಷ್ಟು ಹುಡುಕ್ತೀವಿ ನಾವು ಅಂದ್ರೆ, ಅದು ಒಂದು ಸಮುದ್ರದಲ್ಲಿ ಒಂದು ಮುತ್ತುಡುಕ್ದಂಗೆ ಸಮುದ್ರ ಮುತ್ತುಡ್ಕಕ್ಕೆ ಹೋಗೋನೆ ಅಂತ ಗೊತ್ತಾಗುತ್ತೆ. ಆದ್ರೆ ಒಬ್ಬ ಡೈರೆಕ್ಟರ್, ಒಬ್ಬ ನಿರ್ಮಾಪಕ, ಒಬ್ಬ ಸ್ಟಾರ್, ಅದರಲ್ಲೂ ಸೂಪರ್ ಸ್ಟಾರ್ ಅನ್ನೋರಿಗೆ ಆ ಕತೆ ದಿನ ಬೆಳಿಗ್ಗೆ ಅಂದ್ರೆ ಎಷ್ಟು ಕತೆ ಹುಡುಕ್ತಾ ಇರ್ತೀವಿ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಕತೆ ಅನ್ನೋದು ತುಂಬಾ ಮುಖ್ಯ. ಸೊ ಜಡೇಶ್ ಅವರು ಆ ಕತೆನ ತುಂಬಾ ಚೆನ್ನಾಗಿ ಬರೆದು, ತರುಣ್ ಅವ್ರ ಜೊತೆಲಿ ಕೂತ್ಕೊಂಡು ಆ ಕತೆನ ಇಬ್ರು ಸೇರ್ಕೊಂಡು ತುಂಬಾ ಅದ್ದೂರಿಯಾಗಿ ಒಂದು ಒಳ್ಳೆ ಅದ್ಭುತವಾದಂತ ಒಂದು ಕತೆ ಕೊಟ್ಟಂತ ಜಡೇಶ್ ಅವರಿಗೆ, ಮತ್ತೆ ಆ ಕತೆ ಕೊಟ್ಟ ನಂತರ ಅದನ್ನ ಇನ್ನೂ ಸ್ಟ್ರಾಂಗ್ ಮಾಡಿ ಜನಗಳಿಗೆ ಮನಸ್ಸಿಗೆ ತಟ್ಟುವಂತ ಡೈಲಾಗ್ ಬರೆಯುವಂತ ವಿಷಯ ತುಂಬಾ ಮುಖ್ಯವಾದ ಕೆಲಸ ಅದು. ಸೊ ಈ ಚಿತ್ರದಲ್ಲಿ ಆ ಸಂಭಾಷಣೆ ಬರೆದಂತ ಮಾಸ್ತಿ ತುಂಬಾ ಹತ್ರವಾಗ್ಬಿಟ್ರು ಪ್ರೇಕ್ಷಕರಿಗೆ. ಸೊ ಅವರಿಗೆ ಈ ಇಬ್ಬರ ಒಂದು ಏನ್ ಹೇಳ್ತೀವಿ ಪಿಲ್ಲರ್ಸ್, ಆಮೇಲೆ ಇಲ್ಲಾಂದ್ರೆ ಫೌಂಡೇಶನ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ನ ಕಾಟಿಯಾರ ಕಟ್ಕೊಟ್ಟಂತವ್ರು. ಈ ಚಿತ್ರದಲ್ಲಿ ಹಲವಾರು ಕಲಾವಿದರು ನಟಿಸಿದ್ದಾರೆ. ಈ ಹಲವಾರು ಕಲಾವಿದರು ನಟಿಸಿರೋದ್ರಲ್ಲಿ ಎಲ್ಲರೂ ತುಂಬಾ ಅದ್ಭುತವಾಗಿ ನಟಿಸಿದ್ರು. ಎಲ್ಲ ಖುಷಿಯಾಗಿ ಎಲ್ಲರೂ ಅವರವರ ಪಾತ್ರನ ಎಷ್ಟು 100ರಷ್ಟು ಅವರ ಪರ್ಫಾರ್ಮೆನ್ಸ್ ಆಗ್ಬೋದು ಅಷ್ಟು ಕೊಟ್ಟಿದ್ದಾರೆ. ಸೊ ಅವರೆಲ್ಲರ ಖುಷಿ ಸಂತೋಷ ಎಲ್ಲರ ಜೊತೆಯಲ್ಲಿ ಸೂರಜ್ ಒಬ್ಬರು ತುಂಬಾ ಮುಖ್ಯವಾಗಿ ಒಂದು ಒಳ್ಳೆ ಪಾತ್ರ, ಒಬ್ಬ ಹೊಸ ಪ್ರತಿಭೆ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಆ ಒಂದು ಚಿತ್ರದ ಚಿತ್ರೀಕರಣ ಎಲ್ಲ ಆಗಿ ಅವರು ಒಂದು ಆಗಬಾರ್ದಾಗಿತ್ತು, ಒಂದು ಆಕ್ಸಿಡೆಂಟ್ ಆಗಿ ಅದರಲ್ಲಿ ಅವ್ರಿಗೆ ಸ್ವಲ್ಪ ಕಾಲು ಪ್ರಾಬ್ಲಮ್ ಆಗಿದೆ. ಸೊ ಮುಖ್ಯವಾಗಿ ಈ ಮೂವರನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಮತ್ತೆ ದರ್ಶನ್ ಅವರು, ತರುಣ್ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇವರು ಮೂವರು ಒಂದೊಂದು ಕಾರ್ ಕೊಡಬೇಕು ಅಂತ ಅನಿಸ್ತು. ಈ 100ರ ಸಂಭ್ರಮ ಕೂತ್ಕೊಂಡು ನಾವು ಅಲ್ಲಿ ಇಲ್ಲಿ ಆಡಿಟೋರಿಯಂ ಅಲ್ಲಿ ಮಾಡೋದು ಅಂತಲ್ಲ, 100ನೇ ದಿನ ಆಚರಣೆ ಅನ್ನೋದು ಮಾಮೂಲಿ ಮಾಡ್ತಾ ಇರ್ತೀವಿ. ಆಚರಣೆ ಅನ್ನೋದು ದೊಡ್ಡ ವಿಷಯ ಬರಲ್ಲ. ಸೊ ಆಚರಣೆನ ನಾವು ಈ ತರ ಮಾಡೋಣ. ಸೊ ಇವು ಮೂವರಿಗೂ ಒಂದೊಂದು ಕಾರ್ನ ಕೊಡೋಣ. ಈ ಸಂದರ್ಭದಲ್ಲಿ 100ನೇ ದಿನದ ಒಂದು ಅದ್ದೂರಿಯಾದಂತ ಒಂದು ಆಚರಣೆ ಅನ್ನೋದೇನಿರ್ತದೆ, ನಾವು ಈ ತರ ಆಚರಿಸ್ಕೋಬೇಕು ಅನ್ನೋದನ್ನ ನಮ್ಗೆ ಅನ್ನಿಸ್ತು. ಖುಷಿಯಾಗಿ ನಿಮ್ಮ ಹತ್ರ ನಾವು ಹಂಚ್ಕೋತಾ ಇದ್ದೀವಿ. ಸೊ ಈ ಮಾಸ್ತಿ ಅವರಿಗೆ ಜಡೇಶ್ ಬೆಸ್ಟ್ ವಿಶಸ್. ಸೂರಜ್ ಥ್ಯಾಂಕ್ ಯು. ಯಾವುದು ಸರ್ ಎಷ್ಟು ಬೆಲೆ ಬಾಳುವಂಥದ್ದು? ಬೆಲೆ ನೀವು ಎಷ್ಟೆಷ್ಟು ಹಾಕೋತೀರ ಅದಕ್ಕೆ ಸಿನಿಮಾ ಬಜೆಟ್ ತೋರಿಸ್ತೇನೆ ನಿಮ್ಗೆ ಕರ್ಕೊಂಡು ಹೋಗ್ತೀವಿ ಅಲ್ಲಿಗೆ ತೋರಿಸ್ತೀವಿ. ಅವತ್ತು ಅದೇ ಕೇಳಿದ್ರೆ ಬೆಲೆ ಎಷ್ಟು ಅಂತ ಕೇಳಿದ್ರೆ ಈಗ ನೀವು ಅಳಿತಾ ಇದ್ದೀರಾ, 10 ರೂಪಾಯಿ ಆಗ್ಬೋದು, 1000 ರೂಪಾಯಿ ಗಿಫ್ಟೇ ಸರ್. ಹಂಗನ್ಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ವಾಪಸ್ಕಂತೂ ಕೇಳಲ್ಲ ನಾವು. ಪ್ರೀತಿಗೆ ಬೆಲೆ ಕಟ್ಟಕ್ಕಾಗತ್ತಾ? ನಾವು ಅದನ್ನ ಕೊಡ್ತಾ ಇದೀವಿ ಅಂತಲ್ಲ, ಅವರು ಮಾಡಿರುವಂತ ಒಂದು ಕೆಲಸಗಳನ್ನ ಅವ್ರ ಶ್ರದ್ಧೆಯಿಂದ ಮಾಡಿದಂತ ಒಂದು ಚಿತ್ರನ ನಮ್ಗೆಲ್ಲ ಖುಷಿಯಾಗಿ, ಇಡೀ ರಾಜ್ಯದ ಜನತೆ ಖುಷಿಯಾಗಿರೋದ್ರಿಂದ ನಮ್ದು ಒಂದು ಚಿಕ್ಕ ಕಾಣಿಕೆ ಅಷ್ಟೇ, ಇನ್ನೇನಿಲ್ಲ, ಸ್ಮಾಲ್ ಗಿಫ್ಟ್. ಅದೇ ಸಿನಿಮಾಗಳು ತುಂಬಾ ಚೆನ್ನಾಗಾದಾಗ ತಂತ್ರಜ್ಞರಿರ್ಬೋದು ಅಥವಾ ಕಲಾವಿದರಿಗಿರ್ಬೋದು ಈ ತರದ ಒಂದು ಉತ್ತೇಜನ ಕೊಡ್ತಕ್ಕಂಥದ್ದು ನಿಜವಾಗ್ಲೂ ತುಂಬಾ ಪಾಸಿಟಿವ್ ನೋಟ್ ಎಲ್ಲರಿಗೂ ಇಂಡಸ್ಟ್ರಿಯಲ್ಲಿ. ಈ ತರದೊಂದು ಕಾರ್ಯಗಳು ಬೇರೆ ಇಂಡಸ್ಟ್ರಿಯಲ್ಲೂ ನಡೀತಾ ಇದ್ವು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ತುಂಬಾ ಜನಕ್ಕೆ ಉತ್ತೇಜನ ಆಗುತ್ತೆ ಇದು. ಬೇರೆ ಪ್ರೊಡ್ಯೂಸರ್ಸ್ಗೂ ಎಲ್ಲ ಒಂದ್ ಕಡೆ ನಾವು ಕೊಡಬೇಕು ಅನ್ನೋ ಒಂದು ಮೋಟಿವ್ ಆಗುತ್ತೆ. ಈ ಮೋಟಿವ್ ಬಂದಿದ್ದು ಹೇಗೆ ಸರ್? ಮುಖ್ಯವಾಗಿ ಈಗ ನಾವ್ಯಾರು ಹೊಸಬ್ರಲ್ಲ, ಇಲ್ಲಿ ಚಿತ್ರರಂಗ ದರ್ಶನ್ ಅವರಾಗ್ಬೋದು, ತರುಣ್ ಆಗಲಿ, ನಾನಾಗಲಿ, ನಮ್ಗೆ ಇಲ್ಲೇನು ಕೊರತೆ ಇರೋದು ಅನ್ನೋದಂದ್ರೆ ಒಬ್ಬ ರೈಟರ್, ಬರಹಗಾರರು ಇಲ್ಲ ನಮ್ಮಲ್ಲಿ.
ಸೊ ಕತೆಗಳು ಎಷ್ಟು ಇವಾಗ ಈ ಮಧ್ಯದಲ್ಲಿ ನೋಡಿರ್ತೀರ ನೀವು ಮಲಯಾಳಂ ಪಿಕ್ಚರ್ಗಳು ಎಷ್ಟು ಚೆನ್ನಾಗಿ ಅದ್ಭುತ ಖುಷಿ ಆಗುತ್ತೆ ನಮಗೆ. ಸೊ ಓನ್ಲಿ ಬಿಕಾಸ್ ಆಫ್ ದಿ ಕಂಟೆಂಟ್, ಕತೆಗಳು ಬೇಕು, ಕತೆ ಇರಬೇಕು. ಸೊ ಎಲ್ಲ ರೈಟರ್ಸ್ಗೂ ಒಂದು ಉರ್ದುಂಸೋಣ ನಾವು. ಸೊ ಒಳ್ಳೆ ಕತೆಗಳು ಬರೀಲಿ, ಒಳ್ಳೊಳ್ಳೆ ಕತೆಗಳನ್ನ ತರಲಿ ಚಿತ್ರರಂಗಕ್ಕೆ ಅಂತ ಒಂದು ರೈಟರ್ಸ್ಗಳು ಚಿತ್ರ ಬರಬೇಕು ಅನ್ನೋದು ಒಂದು ಉದ್ದೇಶ. ಎರಡನೇದು ಅದನ್ನ ಇಟ್ಕೊಂಡು ಸಂಭಾಷಣೆ ಬರೀತಾ ಇರ್ತಾರೆ, ಸುಮಾರು ಜನ ಬರೀತಾರೆ ಪಾಪ, ಅವ್ರಿಗೂ ಒಂದು ಪ್ಲಾಟ್ಫಾರ್ಮ್, ಅವರು ಬರಲಿ. ಸೊ ಇವೆರಡು ಸ್ಟ್ರಾಂಗ್ ಆದ್ರೆ ಚಿತ್ರರಂಗ ತುಂಬಾ ಅದ್ದೂರಿಯಾಗಿ ಯಶಸ್ವಿ ಚಿತ್ರಗಳನ್ನ ಕೊಡ್ಬೋದು ನಮಗೆ. ಅದೇ ಉದ್ದೇಶ, ಬೇರೆ ಏನೂ ಇಲ್ಲ. ರೀಸೆಂಟ್ ಆಗಿ ತರುಣ್ ಸರ್ ಒಂದು ಕಾಸ್ಟ್ಲಿ ಕಾರನ್ನ ಖರೀದಿ ಮಾಡಿದ್ರು ತಾಯಿ ಅವ್ರನ್ನ ಕರ್ಕೊಂಡೋಗಿ. ನಾವೆಲ್ಲ ಅಂದ್ಕೊಂಡ್ವಿ ಬಹುಶಃ ಕಾಟೇರ ತುಂಬಾ ದೊಡ್ಡ ಸಕ್ಸಸ್ ಆಯ್ತು, ಒಳ್ಳೆ ರೆಮ್ಯುನರೇಷನ್ ಕೊಟ್ಟಿದ್ದಾರೆ, ಹಾಗಾಗಿ ಕಾರ್ ತಗೊಂಡ್ರು ಅಂತ. ಅನ್ಕೊಳ್ಳೋದಲ್ಲ, ನಿಜಾನೇ ತಾನೆ. ಅದಕ್ಕೊಂದು ಒಳ್ಳೆ ಪೇಮೆಂಟ್ ಸಿಕ್ಕಿದೆ ಅಂತಾನೆ ನಾನು ತಗೊಂಡಕ್ಕಾಗಿರೋದಲ್ವಾ. ಏನಾಗುತ್ತೆ ಅಂದ್ರೆ ತರುಣ್ ಆಗ್ಲಿ ದರ್ಶನ್ ಆಗ್ಲಿ ಈ ಚಿತ್ರಕ್ಕೆ ನಮಗೆ ಒಬ್ಬ ಹೀರೋ ಒಬ್ಬ ಡೈರೆಕ್ಟರ್ ಅಂತಲ್ಲ, ನನಗೆ ಒಂದು ಫ್ಯಾಮಿಲಿ ಅಂತ ನಾವು ಅನ್ಕೊಂಡಿರೋದು. ಸೊ ನಾವು ಈ ತರ ಕುತ್ಕೊಂಡು ಈ ತರದೊಂದು ಸರ್ಪ್ರೈಸಿಂಗ್ ಅಂತ ಏನ್ ಹೇಳ್ತಾ ಇದ್ದೀನಿ. ಸೊ ಇದನ್ನ ಮುಂಚೆನೆ ಹೇಳ್ಬೋದಾಗಿತ್ತು. ಸೊ ಅದು ಬೇರೆ ಬೇರೆ ಏನೇನೋ ಆಗುತ್ತದೆ. ಸೊ ಅದಕ್ಕೆ ನಿಮ್ಗೂ ಅಷ್ಟೇ, ನೀವು ಬಂದ ತಕ್ಷಣ ಏನ್ ಸರ್ ಕಾಂಟ್ರವರ್ಸಿ ಇಲ್ಲ ಅಂತೆಲ್ಲ ಶುರು ಮಾಡಿದ್ರೆ ನೀವು ಸಸ್ಪೆನ್ಸ್ ಸರ್ಪ್ರೈಸು ಈ ತರದೆಲ್ಲ. ಎಮರ್ಜೆನ್ಸಿ ನಮ್ದು ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್, ರಾಕ್ಲೈನ್ ವೆಂಕಟೇಶ್ ಹತ್ರ ಕಾಂಟ್ರವರ್ಸಿ ಇರಲ್ಲ, ಅದ್ರ ಸಸ್ಪೆನ್ಸ್ ಇರ್ತದೆ, ಥ್ರಿಲ್ ಇರ್ತದೆ, ಎಂಟರ್ಟೈನ್ಮೆಂಟ್ ಇರ್ತದೆ. ಒಂದೇ ಕತೆ ತಿರ್ಗಾ ಅದನ್ನ ವಿಷಯ ಯಾಕೆ ಸರ್, ಅಂದ್ರೆ ಆ ತರದ ನಿಲುವು ಯಾಕೆ? ಅಲ್ಲ ಆ ಕತೆ ನನಗಿಷ್ಟ ಅಲ್ಲ, ಯಾಕಂದ್ರೆ ಕಾಟೇರ ಕನ್ನಡದಲ್ಲೇ ಗೆದ್ದೆತ್ತಿ ಬಾಲ ಹಿಡಿಬಾರ್ದು, ಗೆದ್ದೆತ್ತಿ ಬಾಲ ಹಿಡಿಬಾರ್ದು. ಮುಗಿಸದ್ ಇನ್ನೂ ಅದನ್ನ ಎಳಿತೀವಂದ್ರೆ ಈಗ ಫಸ್ಟ್ ಹಾಫ್ ನಿಮ್ಗೆ ಆಕ್ಚುಲಿ 3 ಅವರ್ ತೋರಿಸ್ಬೇಡ ಈ ಸಕ್ಸಸ್ ಬರ್ಬೋದು ಮುಂದಕ್ಕೆ. ಈಗ ಯಾರಾದ್ರೂ ಏನಾಗುತ್ತೆ ಅಂದ್ರೆ, ನಾನು ಕತೆ ಸಿಕ್ಕಿದ್ರೆ, ಈ ಕತೆ ಸಿಕ್ಕಿದ್ರೆ ದರ್ಶನ್ ಸೂಟ್ ಆಗುತ್ತೆ, ದರ್ಶನ್ ಕತೆ ಕೇಳೋಣ ಚೆನ್ನಾಗಿದ್ಯಾ ಮಾಡೋಣ. ಸೊ ಆ ತರ ಮಾಡ್ಕೊಂಡ ನಾನೇನೋ ಇಮಿಡಿಯೇಟ್ ಆಗಿ ಆ ಹೀರೋಗಳು ಡೇಟ್ ಇಟ್ಕೊಂಡು ಈ ಹೀರೋ ಡೇಟ್ ಇಟ್ಟು ಸಿನಿಮಾ ಮಾಡೋ ಪ್ರೊಡ್ಯೂಸರ್ ನಾನು ಅಲ್ವೇ ಅಲ್ಲ. ಹೀರೋ ಡೇಟ್ ಇದ್ರು ಕತೆ ಸಿಗಲಿಲ್ಲ ಅಂದ್ಬಿಟ್ಟು ನಾನು ಹೀರೋ ಡೇಟ್ ಬಿಟ್ಬಿಟ್ಟಿದ್ದೀನಿ. ಸೊ ಆ ತರ ಮೂವರೆಗೂ ಆ ತರ ಸಿಕ್ಕಿದಾಗ ಸೆಟ್ ಆದ್ರೆ ಡೆಫಿನೆಟ್ ಆಗಿ ಮಾಡ್ತೀವಿ. ಅದೇ ದರ್ಶನ್ ಅವರು ಬಿಫೋರ್ ಒಬ್ಬ ಟೆಕ್ನಿಷಿಯನ್. ಥ್ಯಾಂಕ್ಸ್ ಹೇಳಬೇಕು. ಈ ತರ ಒಂದು ಇನಿಷಿಯೇಟಿವ್, ಅವ್ರದೇ ಇನಿಷಿಯೇಟಿವ್ ಇದು, ಈ ತರ ಮಾಡಬೇಕು ಅಂತ ಹೇಳಿ ಅಂತ ಟೆಕ್ನಿಷಿಯನ್ಸ್ ನ ಗುರ್ಸೋದು. ಅದು ತುಂಬಾ ಕಮ್ಮಿ ಜನ ಪ್ರೊಡಕ್ಷನ್ ಹೌಸ್ಗಳು ನಾನು ನೋಡಿರೋದು. ಇದಕ್ಕೆ ಹಿಂದೆ ನಾನು ಮಾಡಿದಾಗ ತೂಗ್ದೀಪ ಪ್ರೊಡಕ್ಷನ್ಸ್ ಮಾಡಿದಾಗ, ಅವಾಗ ದಾಸೋತಿ ಕೆಲಸ ಮಾಡಿದಾಗ ಅಲ್ಲಿ ನೋಡಿದೀನಿ ಟೆಕ್ನಿಷಿಯನ್ಸ್ ನ ಗುರ್ಸೋದು, ಅವ್ರಿಗೆ ಅಂತ ಏನಾದ್ರು ಮಾಡ್ಕೊಡೋದು ಅಂತ. ಅದು ಬಿಟ್ಟರೆ ನಾನು ಫಸ್ಟ್ ಟೈಮ್ ಅಣ್ಣನ ಜೊತೆ ವರ್ಕ್ ಮಾಡ್ತಿದ್ದೆ. ಇವ್ರು ಯಾವಾಗಿಂದ ಫಸ್ಟ್ ಕತೆ ನಾವು ಶುರುವಾದಾಗಿಂದನೂ ಟೆಕ್ನಿಷಿಯನ್ಸ್ಗೆ ಕೊಡೋ ರೆಸ್ಪೆಕ್ಟು ಅದು ಕೊಡ್ತಾನೆ ಇದ್ರು. ಅದು ಎಸ್ಪೆಷಲಿ ರೈಟರ್ಸ್ಗೆ. ಯಾಕಂದ್ರೆ ಇವತ್ತು ನಮಗೆ ಗೊತ್ತು ಎಷ್ಟು ಕೊರತೆ ಇದೆ. ಕೊರತೆ ಯಾಕಿದೆ ಅಂತಂದ್ರೆ, ಎಷ್ಟೋ ಜನ ನಮ್ಮ ರೈಟರ್ಸು ತೆಲುಗು ಕೆಲಸ ಮಾಡ್ತಾರೆ, ತಮಿಳಲ್ಲಿ ಕೆಲಸ ಮಾಡ್ತಾರೆ, ಹಿಂದಿಗೂ ಕೆಲಸ ಮಾಡ್ತಾರೆ. ಏನು ಅಂತಂದ್ರೆ ಅವ್ರಗಳಿಗೆ ಏನು ಅಂದ್ರೆ ಅನ್ಕೊಂಡಿದ್ದು ನಮಗೆ ಇಲ್ಲಿ ಫಿನಾನ್ಷಿಯಲ್ ಎಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಾಗೋಯ್ತು ನಮ್ಮಲ್ಲಿ, ನಮ್ಮ ಫಾಲ್ಟ್ಗಳೇನು ಅಂದ್ರೆ, ರೈಟರ್ ಆಗಿದ್ದವರು ಒಂದು ಫಿಲಮ್ 2 ಫಿಲಮ್ ನಾವು ರೈಟಿಂಗ್ ಆಗ್ತಿದ್ದಂಗೆ ಡೈರೆಕ್ಟರ್ ಆಗಿ ಮತ್ತೆ ಬರ್ಡನ್ ಜಾಸ್ತಿ ಮಾಡ್ಕೊಂತ ಇದೀವಿ. ಮೊದ್ಲು ಹೆಂಗಿತ್ತು ಅಂತಂದ್ರೆ, ಯಾರು ಪುಟ್ಟಣ್ಣ ಸರ್, ಸಿದ್ಲಿಂಗಯ್ಯ ಸರ್ ಮಾಡ್ಬೇಕಾರೆ ಒಂದು ಕಾದಂಬರಿ ತಗೊಂಡ್ಬರೋರು, ಅದನ್ನ ಒಂದು ರೈಟರ್ ಯಾರೋ ಚಿ ಉದಯಶಂಕರ್ಗೋ ಯಾರೋ ಕೊಟ್ಟು ಒಂದು ಮಾಡಿಸೋರು, ಅಲ್ಲಿಂದ ಒಂದು ಡೈರೆಕ್ಟರ್ ಕೈಗೆ ಬರೋದು. ಸೊ 3 ವರ್ಷ ಆಗೋದು. ಈಗ ಅದನ್ನೇ ನಾನು ಫಾಲೋ ಮಾಡಿದೆ. ಓಕೆ, ಜಡೇಶ್ ಒಂದು ಕತೆ ತಗೊಂಡು ರೆಡಿ ಮಾಡೋಣ ಅಂತಂದ್ರೆ ಒಂದು ಸ್ಟೋರಿಯಾಗಿ ಜಡೇಶ್ ಶುರು ಮಾಡಿದ್ರು, ಒಂದು ಡೈಲಾಗ್ ವೈಸಲ್ಲಿ ಮಾಸ್ತಿ ಶುರು ಮಾಡಿದ್ರು. ಸೊ ಎಲ್ಲರಿಗೂ ಅವ್ರು ಸಿಗೋ ಕ್ರೆಡಿಟ್ 100% ಆ ಕ್ರೆಡಿಟ್ ಸಿಕ್ಕೇ ಸಿಗುತ್ತೆ. ಸೊ ಇದ್ರಲ್ಲಿ ತುಂಬಾ ದುಡ್ಡಿದೆ, ಒಂದು ಎಲ್ಲಾರ್ಗು ಹಂಚೋಷ್ಟು ಕ್ರೆಡಿಟ್ ಇರುತ್ತೆ. ಎಲ್ಲ ನಾವೇ ಮಾಡ್ಕೋಬೇಕು ಅಂತ ಅಲ್ದೇನೆ ಅವ್ರವ್ರ ಜವಾಬ್ದಾರಿಗಳು ಕೊಟ್ಟಾಗ ಕೆಲಸ ಈಸಿ ಆಗುತ್ತೆ, ಸಿನಿಮಾ ಚೆನ್ನಾಗಿದೆ ಅನ್ನೋದು ನಮ್ಗೆ ಈ ಸಿನಿಮಾಯಿಂದ ಪ್ರೂವ್ ಆಗಿದೆ ಅಷ್ಟೇ. ಸರ್, ಯಾಕಂದ್ರೆ ಸರ್ 3 ಕಾರ್ ಕೊಡ್ತಿರೋದಕ್ಕೆ ಇಷ್ಟೊಂದು ಮಳೆ ಬರ್ತಿದೆ, ಇನ್ನೂ ಜಾಸ್ತಿ ಕಾಲ ಸರ್ ಇಲ್ಲ ಬನ್ನಿ, ಈ ಕಡೆ ಬನ್ನಿ, ಮುಂದೆ ಬನ್ನಿ. ಇದಳ ನಂಬಲಿಕ್ಕೆ
ಎಲ್ಲ ಮಸ್ತ್ ಓಕೆ ಕೊಡು. ಏನು ಹಂಗೆ ಹೊರಟ್ಬಿಡ್ತಿರ್ಲಿ. ಕಾರ್ ಡ್ಯಾಮೇಜ್ ಮಾಡ್ಬಿಡ್ತೀರಪ್ಪ. ಸ್ವಲ್ಪ ಬೇರೆ ಕೊಡ್ಬೇಕಲ್ಲಪ್ಪ ಈಗ. ಹಂಗೆ ಹಿಂದೆ ಬರೋಣ ಹಂಗೆ. ಹಾ ಹಿಂದೆ ಬರೋಣ. ಕೀ ಒಳಗಡೆ ಇದೆ ನೋಡು. ಹಾಂ ಇದ್ರೆ ಹೋಗು. ಹಾಕಿರಿ ಸರ್. ನೆಕ್ಸ್ಟ್ ಗಾಡಿ